ನಮಸ್ಕಾರ ಎಲ್ರಿಗೂ ಸಕಸಂದು ಚಾನಲ್ಗೆ ಸ್ವಾಗತ. ಮೈಕ್ರೋ ಫಿನಾನ್ಸ್ ಅವರ ಕಿರುಕುಳ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಕಿರುಕುಳ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಆತ್ಮಹತ್ಯೆಗಳು ನಡೆಯೋದಾಗ್ಲಿ, ತಾಳಿ ಮಾರಿ ಕೊಡೋದಾಗ್ಲಿ, ಹಾಗೂ ಒಂದ್ ಕಡೆ ನಾನು ನೋಡಿದೆ ಮೈಕ್ರೋ ಫಿನಾನ್ಸ್ ಅವರ ಕಿರುಕುಳಕ್ಕೆ ಗಂಡ ಸತ್ತೋಗಿದ್ದಾನೆ. ಗಂಡ ಸತ್ತೋದ್ಮೇಲೆ CM ಸಿದ್ದರಾಮಯ್ಯ ಅವ್ರಿಗೆ ಮಾಂಗಲ್ಯ ಸರವನ್ನ ಹೆಂಡತಿ ಪೋಸ್ಟ್ ಮಾಡಿ ಕಳಿಸ್ತಾಳಂತೆ. ಯಾವ ರೀತಿ ಹೆಣ್ಮಕ್ಳಾಗ್ಲಿ, ಅದರಲ್ಲೂ ಹಳ್ಳಿ ಅವ್ರಿಗಾಗ್ಲಿ ಎಷ್ಟು ತೊಂದರೆ ಮಾಡ್ತಾರೆ ಹಳ್ಳಿ ಜನರು, ಮುಗ್ಧ ಜನರು ಅಂತ ಕೂಡ ನಾವು ಕರಿತೀವಿ. ಆದ್ರೆ ಹಳ್ಳಿ ಜನರಿಗೆ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಒಂದೇನಂದ್ರೆ ಕಿರುಕುಳ ಸಿಕ್ಕಾಪಟ್ಟೆ ಆಗಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂತಾರೆ. ಯಾಕೆಂದ್ರೆ ಹಳ್ಳಿಯಲ್ಲಿ ಅವರು ರೈತರಾಗಿರ್ತಾರೆ, ರೈತಾಪಿ ಕುಟುಂಬದಿಂದ ಬಂದಿರ್ತಾರೆ. ಅವರು ಸಾಲ ಸೂಲ ಮಾಡ್ಕೊಂಡು ಪ್ರತಿನಿತ್ಯ ಅವ್ರಿಗೆ ಸಂಬಳ ಬಂದ್ರೆ ಅದು ತೀರ್ಸೋದು ಒಂಥರ ಇರುತ್ತೆ. ಅವ್ರಿಗೆ ಎಷ್ಟು ದಿವಸಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಗಳಿಸ್ತಾರೆ ಅನ್ನೋ ಐಡಿಯಾ ಕೂಡ ಇರಲ್ಲ. ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕೂಡ ಪಾಪ ತೊಂದರೆ ಆಗುತ್ತೆ. ಇದೇ ರೀತಿ ಏನಾಗಿದೆ ಅಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಲ್ಲಿ 42 ವರ್ಷ ಒಬ್ರು ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನಾಗಿದೆ ಅಂದ್ರೆ ಮೈಕ್ರೋ ಫಿನಾನ್ಸ್ ಅಲ್ಲಿ ಸಾಲ ತಗೊಂಡಿದ್ದಾರೆ. ಸಾಲನ ಮರುಪಾವತಿ ಮಾಡಕ್ಕಾಗ್ದಲೆ ಕಷ್ಟ ಅನುಭವಿಸಿ ಕೊನೆಗೆ ಏನಾಗುತ್ತೆ, ಅವ್ರಿಗೆ ನಿಮ್ಗೆ ನೆನಪಿರ್ಲಿ, ಅವ್ರ ಜೊತೆ ಹೆಂಡತಿ, 2 ಮಕ್ಳಿದ್ರು. 2ನೇ ಮಗು ಬಂದ್ಬಿಟ್ಟು ಕೇವಲ 7 ತಿಂಗಳಾಗಿತ್ತು. ಆ 7 ತಿಂಗಳು ಚಿಕ್ಕ ಕಂದಮ್ಮ. ಇಬ್ರು ಬಿಟ್ಟು ಅವ್ರೇನ್ ಮಾಡ್ತಾರೆ, ಹೆಂಡತಿನ ಏನ್ ಮಾಡ್ತಾರೆ, ತವ್ರ ಮನೆ ಕಳ್ಸಿಕೊಡ್ತಾರೆ. ತವ್ರ ಮನೆ ಕಳ್ಸಿಕೊಟ್ಟು ಅಲ್ಲಿಂದ ಹಣ ಸಿಕ್ಕರೆ ತಗೊಂಬ ಅಂತ ಕೂಡ ಕಳಿಸ್ತಾರೆ. ಹೆಂಡತಿ ಯಾವಾಗ ಮಕ್ಳು ಕರ್ಕೊಂಡು ತವ್ರ ಮನೆಗೆ ಹೋಗ್ತಾರೋ ಇವ್ರು ಹೋಗಿ ನೇಣಾಕೊಂಡು ಪ್ರಾಣವನ್ನ ಬಿಡ್ತಾರೆ. ಈ ರೀತಿ ಕೇವಲ ಕೆಲವು ಸಾವಿರಗಳಕ್ಕೆ ಒಂದು 20-30 ಸಾವಿರ 40 ಸಾವಿರಕ್ಕೆಲ್ಲ ಈ ತರ ನೇಣು ಹಾಕೊಳ್ಳುತ್ತಿರೋದು ಕಾರಣ ದುಡ್ಡು ಕಟ್ಟಕ್ ಆಗ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮೈಕ್ರೋ ಫಿನಾನ್ಸ್ ಅವರು ಮಾಡೋ ಕಿರುಕುಳ. ಯಾವ ತರ ಕಿರುಕುಳ ಮಾಡ್ತಾರೆ ಅಂದ್ರೆ, ಮನೆ ಹತ್ರ ಬಂದ್ಬಿಟ್ಟು ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ, ರಾತ್ರಿ ಅಲ್ದಲೆ 10 ಗಂಟೆ ಮೇಲೆ ಕೂಡ ಬರ್ತಾರಂತೆ ಮನೆ ಹತ್ರ. 10 ಗಂಟೆ 11 ಗಂಟೆ 12 ಗಂಟೆ. ಯಾವಾಗ ನಿಮ್ಗೆ ಗೊತ್ತಿರ್ಲಿ, ಹಳ್ಳಿ ಜನ ಏನಾದ್ರು 8-9 ಗಂಟೆಗೆ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋರು. ಯಾವಾಗ 9 ಗಂಟೆ ಮೇಲೆ ರಾತ್ರಿ ಈ ತರ ಹೋಗ್ತಾರೋ ಅಕ್ಕಪಕ್ಕದವ್ರೆಲ್ಲ ನೋಡ್ತಾರೆ. ಆ ಅಕ್ಕಪಕ್ಕದ ಹತ್ರ ಯಾವಾಗ ಮಾನ ಮರ್ಯಾದೆ ಹೋಗಕ್ ಶುರು ಆಗುತ್ತೋ ಅವ್ರಿಗೆ ತಡ್ಕೊಳಕ್ ಆಗ್ತಾರೆ. ಈ ತರ ಘಟನೆಗಳು ನಡೀತಿದೆ. ಇದು ಬರೀ ರಾಣೆಬೆನ್ನೂರು ಹಾವೇರಿ ಕಥೆ ಅಲ್ಲ, ಕರ್ನಾಟಕದ ಎಷ್ಟೋ ಜಿಲ್ಲೆಗಳಲ್ಲೂ ಇದೇ ತರ ಆಗ್ತಿದೆ. ಚಿಕ್ಕಬಳ್ಳಾಪುರ ಇದ್ರಲ್ಲೂ ಕೂಡ ಇದೇ ರೀತಿಯಾಗಿದೆ. ಫೈನಾನ್ಸ್ ಕಿರುಕುಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ. ಒಬ್ರು ಗೌರಿಬಿದನೂರು ತಾಲೂಕಲ್ಲಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಲ ತಂದು ಫೈನಾನ್ಸ್ ಕಟ್ಟುವುದಾಗಿ ಹೇಳಿ ಹೋದ ವ್ಯಕ್ತಿ ಮತ್ತೆ ವಾಪಸ್ ಬರಲೇ ಇಲ್ಲ. ವಾಪಸ್ ನಾನು ತಗೊಂಡ್ಬರ್ತೀನಿ, ಯಾರ ದುಡ್ಡು ತಂದ್ಬಿಟ್ಟು ಇವ್ರು ಮೈಕ್ರೋ ಫೈನಾನ್ಸ್ ಅವ್ರು ಕೊಡ್ತೀನಿ ಅಂತ ಹೇಳಿ ಬೆಳಿಗ್ಗೆ 6 ಗಂಟೆಗೆ ಹೊರಗೆ ಹೋಗಿ ವಾಪಸ್ ಬರಲೇ ಇಲ್ಲ. ವಾಪಸ್ ಬಂದ್ರೆ ನೋಡಿದ್ರೆ ಅದು ಮರಕ್ಕೆ ಹೋಗಿ ನೇಣು ಹಾಕೊಂಡಿದ್ರಂತೆ. ಈ ತರ ಎಲ್ಲ ತುಂಬಾ ಜನರು ಆಕ್ರೋಶ ಮುಗಿಲೇಡ್ತಿದೆ. ಮಹಿಳೆಯರು ಕೂಡ ತುಂಬಾ ಆಕ್ರೋಶ ಹೊರ ಹಾಕ್ತಿದ್ದಾರೆ. CM ಸಿದ್ದರಾಮಯ್ಯವರು ಕೂಡ ಸುಗ್ರೀವಾಜ್ಞೆ ಜಾರಿ ಮಾಡಿದ್ದಾರೆ. ಸುಗ್ರೀವಾಜ್ಞೆ ಜಾರಿ ಮಾಡಿ ಈ ತರ ಕಿರುಕುಳ ಮಾಡಬಾರ್ದು ಅಂತ ಕೂಡ ಹೊಸ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನ ಕೂಡ ಫಾರ್ಮೇಶನ್ ಮಾಡ್ತಾ ಇದ್ರೆ. ಇದರಿಂದ ಪೊಲೀಸ್ ಇರ್ಬೋದು, ಇನ್ನೊಬ್ಬ ಪ್ರೊಟೆಕ್ಷನ್ ಕೊಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ, ಹಾಗೂ ಒಂದು ನಂಬರ್ ಕೂಡ ಇರುತ್ತೆ, ಟೋಲ್ ಫ್ರೀ ನಂಬರ್, ಅದನ್ನು ಕೂಡ ಸೆಟ್ ಮಾಡ್ತಾರೆ. ಏನೇ ತೊಂದರೆ ಆದವರು, ಏನೇ ಪ್ರಾಬ್ಲಮ್ ಆದವರು ಕೂಡ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಹತ್ರದ ಪೊಲೀಸ್ ಸ್ಟೇಷನ್ ಅವ್ರು ಕೂಡ ಇದನ್ನ ವಿಚಾರಿಸಿ ಹೇಳ್ಬೋದು. 7 ಗಂಟೆ ಬೆಳಿಗ್ಗೆ ಇಂದ ಹಿಡಿದು ರಾತ್ರಿ 10 ಗಂಟೆ 11 ಗಂಟೆ ದುಡ್ಡಿಲ್ಲ ಅಂತ ಕೂಡ ಹೇಳಿದ್ರು ಕೂಡ ಕ್ಯಾರೆ ಅನ್ನಲ್ಲ. ಸುಗ್ರೀವಾಜ್ಞೆ ಅವರು ಮಾಡ್ಯಾರೆ ಸಿದ್ದರಾಮಯ್ಯರು ಅಂತ ಕೂಡ ಅವ್ರಿಗೆ ಅಪ್ಡೇಟ್ ಕೊಟ್ರು, ಏನು ತಲೆ ಕೆಡ್ಸ್ಕೊಳ್ಳಲ್ವಂತೆ. ಈ ತರ ನಮ್ಗೆ ಹಣ ಕೊಡಿ, ನಾವು ದುಡ್ಡು ತಗೊಂಡು ಹೋಗ್ಲೇಬೇಕು ಅಂತ ಕೂಡ ಜೋರ್ ಮಾಡ್ತಾರಂತೆ ಮನೆಯವ್ರಿಗೆ. ಈ ತರ ಎಲ್ಲ ಕಷ್ಟಗಳು ನಡೀತೆ. ನೀವು ಕೂಡ ಏನಾದ್ರು ಮೈಕ್ರೋ ಫಿನಾನ್ಸ್ ಸಾಲ ತಗೊಂಡ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕತೆ, ನಿಮ್ಮ ವ್ಯಥೆ, ಅಥವಾ ನಿಮ್ಗೆ ಏನ್ ಅನ್ನಿಸ್ತಿದೆ, ಅಥವಾ ನಿಮ್ಗೆ ಯಾವ ತರ ತೊಂದರೆ ಆಗಿದೆ ಅಂತ ಕೂಡ ನಮ್ಮ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಏನಾಗಿದೆ ಅಂತಂದ್ರೆ, ನೀವು ಇದು ಯಾವುದೇ ರೀತಿ ಸರ್ಕಾರ ಹೊಸ ಪದ್ಧತಿಗಳನ್ನ ತಂದ್ರು ಕೂಡ ಅಥವಾ ತರದೇ ಇದ್ರು ಕೂಡ ನಮ್ಮ ಇತಿಮಿತಿ ನಮಗೆ ಗೊತ್ತಿರಬೇಕು ಅನ್ಸುತ್ತೆ. ಎಷ್ಟೊಂದ್ ಕಡೆ ಜನರು ಅವರ ಮಿತಿಗಳನ್ನ ತಿಳ್ಕೊಳ್ದಲೆ ನನ್ನ ಆದಾಯ ಎಷ್ಟು, ಆದಾಯ ಆದ್ರೆ ಖರ್ಚು ಎಷ್ಟು, ನಾನು ಸಾಲ ತಗೊಂಡ್ರೆ ಎಷ್ಟು ಕಟ್ಟಕ್ಕಾಗತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಳಿ. ಸಾಲ ತಗೊಬೇಕಾದ್ರೆ ಹುಷಾರಾಗಿ ತಗೊಳ್ಳಿ. ಈ ತರ ಸಾಲದ ಸೂಲಕ್ಕೆ ಸಿಗಾಕೊಂಬೇಡಿ.